ಹಲೋ ಫ್ರೆಂಡ್ಸ್, ಟ್ರೇಡಿಂಗ್ ಫ್ರೆಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಟ್ರೇಡಿಂಗ್ ಫ್ರೆಂಡ್. ಮೊದಲನೇದಾಗಿ ನಾವು ಅಕ್ಟೋಬರ್ ಮಂತಲ್ಲಿ ಏನೇನೆಲ್ಲ ತಪ್ಪುಗಳನ್ನ ಮಾಡಿದ್ವಿ ಅದನ್ನು ನೋಡೋಣ ಬನ್ನಿ. ಫಸ್ಟ್ನೇದಾಗಿ ನೋಡಿ, ನಾವು ಅಕ್ಟೋಬರು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ. 1ನೇ ತಾರೀಕಿನ ನಾನು 10,000 ಕ್ಯಾಪಿಟಲ್ನ ಡೆಪಾಸಿಟ್ ಮಾಡಿಕೊಂಡು ಫಸ್ಟ್ನೇ ಟ್ರೇಡ್ನ ತಗೊಂಡೆ. ಆ ಟ್ರೇಡ್ ನನಗೆ ಇನ್ನೂ ಗ್ಯಾಪ್ನ ಇದೆ. ಎಲ್ಲ 10,000 ಕ್ಯಾಪಿಟಲ್ನು ಅಂದರೆ ಟ್ರೇಡ್ ಮಾಡಿ ಕಮ್ಮಿ ಅಂದ್ರೂ ಒಂದು 15 ನಿಮಿಷ ಮೂವ್ಮೆಂಟ್ ಆಗ್ತಾನೆ ಇದೆ. ಮಾರ್ಕೆಟ್ 2,000 ಪ್ರಾಫಿಟ್ ಶೋ ಆಗ್ತಾ ಇದೆ, 500 ಮತ್ತೆ ಪ್ರಾಫಿಟ್ವರೆಗೂ ಬರ್ತಾ ಇದೆ. ನಾನು ಡಿಸೈಡ್ ಆಗಿದೆ ನನಗೆ 3,000 ಪ್ರಾಫಿಟ್, 1,000 ಲಾಸ್ಗೆ ನಾವು ಎಕ್ಸಿಟ್ ಆಗಬೇಕು ಅಂತ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ 3,000 ಪ್ರಾಫಿಟ್ ಬಂತು, ಎಕ್ಸಿಟ್ ಆದ ಕೂಲ್ ಆಗಿತ್ತು ಮೈಂಡು. ಸೊ ಫಸ್ಟ್ನೇ ದಿನ ಮುಗೀತು. ಆವಾಗ ಆಗಿದ ತಕ್ಷಣ 3,000ನ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟೆ. ಎರಡನೇ ದಿನ ಟ್ರೇಡ್ ತೊಗೊಬೇಕಾದ್ರೂ ಅಷ್ಟೇ ಸೇಮ್ ಒಂದು ಒಳ್ಳೆ ಕರೆಕ್ಟಾಗಿರೋ ಪೊಸಿಷನ್ ನಾನು ಎಲ್ಲಿ ತೊಗೊಬೇಕು ಅಂತ ಇರ್ತೀನೋ, ನನ್ನ ಸ್ಟ್ರಾಟಜಿಗೆ ಏನು ಸೆಟಪ್ ಇದೆಯೋ ಅಲ್ಲಿ ಬಂದಾಗಲೇ ನಾನು ಕರೆಕ್ಟಾಗಿ ಟ್ರೇಡ್ ತೊಗೊಂಡೆ. ಅವಾಗಲೂ ಅಷ್ಟೇ 3,000, 4,000, 6,000ವರೆಗೂ ಪ್ರಾಫಿಟ್ ಹೋಗಿತ್ತು. ನಾನು ಸ್ವಲ್ಪ ಟ್ರೇಡಿಂಗ್ ಸ್ಟಾಪ್ ಲಾಸ್ನ ಮಾಡ್ಕೊಂಡು ಅವತ್ತು 5,000 ನನಗೆ ಪ್ರಾಫಿಟ್ ಆಯಿತು. ಮತ್ತೆ 5,000ನ ವಿತ್ಡ್ರಾ ಮಾಡ್ಕೊಂಡು 2 ದಿವಸದಲ್ಲಿ 8,000 ರೂಪಾಯಿ ಪ್ರಾಫಿಟಲ್ಲಿದೆ. ಮೂರನೇ ದಿನ ಏನಪ್ಪ ಆಯಿತು ಅಂದರೆ, ಏನೂ ಆಗಲಿಲ್ಲ, ನಾನು ಕರೆಕ್ಟಾಗಿ ಅವತ್ತು ಕರೆಕ್ಟಾಗೇ ಇದ್ದೆ. ಆದರೆ ಸೆಟಪ್ಪಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡೆ, ಆದರೆ ಸೆಟಪ್ ರಾಂಗ್ ಆಯಿತು. 1,000 ರೂಪಾಯಿ ಲಾಸ್ ಆಯಿತು. ನೋಡಿ, 2 ದಿನ ಪ್ರಾಫಿಟ್ ಆಗುತ್ತೆ, 1,000 ಲಾಸ್ ಆಗುತ್ತೆ. ಲಾಸು ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ಆ 1,000 ಲಾಸ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ ಅವತ್ತು. ಅದೇನಾಗ್ಬಿಡುತ್ತೋ ಮೈಂಡಿಗೆ ಗೊತ್ತಿಲ್ಲ. 1,000 ಲಾಸ್ ಆದಮೇಲೆ ಸಿಸ್ಟಮ್ನ ಶಟ್ ಡೌನ್ ಮಾಡೋಣ, ಮೊಬೈಲ್ನ ಆಫ್ ಮಾಡೋಣ ಅನ್ನಿಸ್ತಿರಲಿಲ್ಲ. ಓವರ್ ಟ್ರೇಡ್ ಮೇಲೆ ಟ್ರೇಡ್ ತಗೊಂಡೆ, ಅದು ಸೆನ್ಸೆಕ್ಸಲ್ಲಿ ಓವರ್ ಟ್ರೇಡ್ ಮಾಡಿಬಿಟ್ಟೆ ನಾನು. ನೋಡಿ, ಬ್ರೋಕರೇಜ್ ನನಗೆ 382 ರೂಪಾಯಿ ಬಂದಿದೆ ಅವತ್ತು. ಮತ್ತೆ ನೆಕ್ಸ್ಟ್ ಡೇ ನಾನು ಟ್ರೇಡ್ ಮಾಡಿದೆ, ಅವತ್ತು ಮತ್ತೆ 3,000 ಪ್ರಾಫಿಟ್ ಆಯಿತು. ಈ ಥರನೇ ಓವರ್ ಟ್ರೇಡ್ ಮೇಲೆ ಟ್ರೇಡು ಮಾಡ್ತಾನೆ ಹೋದೆ. ನೋಡಿ, ಕಂಟಿನ್ಯೂಸ್ 4 ದಿವಸ ಟ್ರೇಡ್ ಆಗಿದೆ. 3 ದಿವಸ ನೋಡಿ 1,000 ಅಂತ 3 ದಿವಸ. ಈ 3 ದಿವಸ ಕರೆಕ್ಟಾಗಿ 1,000 ಲಾಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮತ್ತೆ 2 ದಿವಸ 3,000 ಅಂತ ಪ್ರಾಫಿಟ್ ಆಗಿದೆ. ಮತ್ತೆ ಇದೊಂದು ಓವರ್ ಟ್ರೇಡ್ ಮಾಡಿದ್ದೀನಿ. ಲಾಸ್ ಆದರೆ ಏನಿಲ್ಲ, ಆದರೆ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ. ನೋಡಿ, ಇನ್ನೊಂದು ಏನು ಅಂದರೆ, ನೋಡಿ ಇಲ್ಲಿ ಯಾವತ್ತೋ 24ನೇ ತಾರೀಕು ನಿಫ್ಟಿಲಿದು ಇದು ಗ್ಯಾಪ್ನ ಇದೆ 10,400 ರೂಪಾಯಿ. ನೋಡಿ, ಬ್ರೋಕರೇಜ್ ನೋಡಿ ಬರೀ 868 ರೂಪಾಯಿ ಬ್ರೋಕರೇಜ್ ಆಗಿದೆ. ಇದೇ ತುಂಬ ಪ್ರಾಬ್ಲಮ್ ಆಗೋದು ಟ್ರೇಡಿಂಗಲ್ಲಿ. ಇದೆ ನಾವೆಲ್ಲರೂ ಪ್ರಾಫಿಟ್ ಮಾಡ್ತೀವಿ, ಆದರೆ ಆ ಪ್ರಾಫಿಟ್ನ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಒಂದಲ್ಲ ಒಂದು ದಿನ ಎಲ್ಲ ಕಳ್ಕೊತೀವಿ. ನಾವು ಒಂದು ತಿಂಗಳು ನೋಡಿ, ಅಕ್ಟೋಬರ್ ಮಂತಲ್ಲಿ ನಾನು ಪ್ರಾಫಿಟ್ ಮಾಡಿದ್ದೀನಿ ಅಂದರೆ ಈ ಮಂತಲ್ಲೂ ಪ್ರಾಫಿಟಬಲಲ್ಲಿ ಇರ್ತೀನಿ ಅನ್ನೋದು ಗ್ಯಾರಂಟಿನೇ ಇಲ್ಲ. ಗ್ಯಾರಂಟಿ ಯಾಕಿಲ್ಲ ಅಂತಂದರೆ, ಅದು ನಮ್ಮ ಮೇಲಿರುತ್ತೆ. ನಾವು ಕರೆಕ್ಟಾಗಿ ನಮ್ಮ ಸೈಕಾಲಜಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಮ್ಗೆ 12 ತಿಂಗಳಲ್ಲಿ 3 ತಿಂಗಳು 4 ತಿಂಗಳು ಲಾಸ್ ಆಗಲಿ ಬಿಡಿ, ಲಾಸ್ ಆಗೇ ಆಗುತ್ತೆ. ಆದರೆ ನಾವು ಪ್ರಾಫಿಟ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಹೆಂಗೆ ಮೇಂಟೈನ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಲಾಸ್ಟ್ ಮಂತು ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಆಯಿತು. ಆದರೂ 5,600 ರೂಪಾಯಿ ಪ್ರಾಫಿಟಲ್ಲಿದ್ದೀನಿ, ಅದೇ ಒಂದು ಖುಷಿ. ಆದರೆ ಬ್ರೋಕರೇಜ್ 4,400 ರೂಪಾಯಿ ಕೊಟ್ಟೆ ಬಿಕಾಸ್ ಆಫ್ ಓವರ್ ಟ್ರೇಡಿಂಗು. ಸೊ ಏನು ಮಾಡೋಕ್ಕಾಗಲ್ಲ, ಹಂಗೋ ಹಿಂಗೋ ಮಾಡಿ ಅಕ್ಟೋಬರ್ ಮಂತ್ನ ಕಳೆದಿದ್ದಾಯಿತು. ಸೊ ಇವಾಗ ಬರ್ತಾ ಇರೋ ನವೆಂಬರ್ ಮಂತಲ್ಲಿ ನನಗೆ ಬೇಕಾದರೆ ಲಾಸ್ ಆಗಲಿ. ನೋಡಿ, ಲಾಸ್ಟ್ ಮಂತ್ ನಾನು 22,000 ರೂಪಾಯಿ ಪ್ರಾಫಿಟಲ್ಲಿದ್ದೆ. ಈ ಮಂತ್ ಬೇಕಾದರೆ ನನಗೆ 1,000 ಅಂತ 20 ಟ್ರೇಡಿಂಗ್ ಡೇಸಲ್ಲಿ ಲಾಸ್ ಆಗಲಿ, ಆದರೆ ನನ್ನ ಡಿಸಿಪ್ಲಿನ್ನ ಮಾತ್ರ ನಾನು ಫಾಲೋ ಮಾಡಬೇಕು. ಸೊ ಬನ್ನಿ, ಅಕ್ಟೋಬರ್ ಮಂತಲ್ಲಿ ನಮಗೆ ಏನೇನು ಟ್ರೇಡಿಂಗ್ ಚಾಲೆಂಜ್ಗಳಿರುತ್ತೆ ಅಂತ ನೋಡೋಣ. ನೋಡಿ, ಸೇಮ್ ಫಾರ್ಮೇಟೇ ಇದೆ. ಲಾಸ್ಟ್ ಮಂತ್ ಏನು ಯೂಸ್ ಮಾಡ್ತಿದ್ದೆ ಅದೇ, ಅಕ್ಟೋಬರ್ ಮಂತು ನಾವೇನು ಯೂಸ್ ಮಾಡ್ತಿದ್ವಿ ಅದೇ. ನಮ್ಮ ಕಮ್ಯುನಿಟಿ ನೇಮು ಚಾಲೆಂಜಿಂಗ್ ಟ್ರೇಡರ್ಸ್ ಅಂತ. ಆ ಚಾಲೆಂಜಿಂಗ್ ಅಂತ ನಾವು ಅನ್ಕೊತಾ ಇದ್ರೆ, ಇಲ್ಲ ಪವರ್ ಅಂತ ಅನ್ಕೊತಾ ಇದ್ರೆ, ನೀವು ಯಾರದೇ ಫ್ಯಾನ್ ಇರಿ, ಚಾಲೆಂಜಿಂಗ್ ಸ್ಟಾರ್, ಪವರ್ ಸ್ಟಾರ್ ಅಂತ ನಾನು ಇಲ್ಲಿ ಮಾತಾಡ್ತಿಲ್ಲ. ಸ್ವಲ್ಪ ಕ್ಯಾಚಿ ನೇಮ್ ಇರಬೇಕು. ನೋಡಿದ ತಕ್ಷಣ ನಮಗೆ ಅದು ಮೈಂಡ್ ಸೆಟ್ಟಿಗೆ ಬರಬೇಕು. ನೀನು ಚಾಲೆಂಜ್ ಮಾಡ್ತಾ ಇವತ್ತು ಒಂದು ಟ್ರೇಡ್ ಮಾಡೋದು ಅಂತ, 2 ಟ್ರೇಡ್ ಮಾಡಿದ್ರೆ ನೀನೇನು ಹಿಂಗೆ ಮಾಡ್ತಿದ್ದೆ ಅಂತ ಅನ್ಕೋಬೋದು. ಆದ್ದರಿಂದ ನಮ್ಮ ಕಮ್ಯುನಿಟಿ ನೇಮು ಚಾಲೆಂಜಿಂಗ್ ಟ್ರೇಡರ್ಸ್ ಅಂತ. ನವೆಂಬರ್ ಮಂತು ಟ್ರೇಡಿಂಗ್ ಚಾಲೆಂಜು. ಇದರಲ್ಲೂ ಅಷ್ಟೇ ಕ್ಯಾಪಿಟಲ್ನ 10,000 ಯೂಸ್ ಮಾಡ್ತಾ ಇದೀವಿ. ಪ್ರಾಫಿಟ್ 3,000, ಲಾಸ್ 1,000. ಇದನ್ನು ಕೈಟ್ ಅಪ್ಲಿಕೇಶನ್ ಝೀರೋದು, ಅದು ಕೈಟ್ ಆ್ಯಪಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಈ ಮಂತು. ನೆಕ್ಸ್ಟು ಚಾರ್ಟಲ್ಲಿ ಬರುತ್ತೆ, ನಾನು ನಿಮಗೆ ಏನೇನು ಕಂಡೀಷನ್ಸ್ ಇರುತ್ತೆ ಅದನ್ನು ಹೇಳ್ತೀನಿ. ಸರಿ, ನಾನು ಮೊದಲನೇದಾಗಿ ಏನಪ್ಪ ಅಂತಂದರೆ, ನೋಡಿ ಡೇಟ್ಸ್ ಎಲ್ಲ ಇದಾವೆ. ಈ ಮಂತು ಟ್ರೇಡಿಂಗ್ ಡೇಸು ಟೋಟಲ್ 20 ಟ್ರೇಡಿಂಗ್ ಡೇಸ್ ಇದಾವೆ. ಡೇಟ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು ಏನಪ್ಪ ಅಂದರೆ, ನಾವು ಎಷ್ಟು ಡೆಪಾಸಿಟ್ ಮಾಡ್ಕೊತೀವಿ, ಎಷ್ಟು ವಿತ್ಡ್ರಾ ಮಾಡ್ತೀವಿ ಅಂತ. ಮತ್ತೆ ಅವತ್ತಿನ ದಿನ ನಾವು ಏನು ಪ್ರಾಫಿಟ್ ಮಾಡ್ತೀವಿ, ಲಾಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಬರಬೇಕು. ಮತ್ತು ಚಾರ್ಜಸ್ ತುಂಬ ಇಂಪಾರ್ಟೆಂಟು. ನಾನಂತೂ ಮೊದಲು ಚಾರ್ಜಸ್ಗೆ ಗಮನನೇ ಕೊಡ್ತಿರಲಿಲ್ಲ, ಇವಾಗಂತೂ ಚಾರ್ಜಸ್ಸೇ ತುಂಬ ಇಂಪಾರ್ಟೆಂಟ್. ನೋಡಿ, 10,000 ಲಾಸ್ಟ್ ಮಂತು ಗ್ರೋ ಆ್ಯಪಲ್ಲಿ ನನಗೆ 10,000 ಪ್ರಾಫಿಟ್ ಆಗಿರೋದು. ಆದರೆ 4,500 ಬರೀ ಬ್ರೋಕರೇಜ್ಗೆ ಹೋಗಿದೆ ಅಂದರೆ ಯೋಚನೆ ಮಾಡಿ. ಗ್ರೋ ಆ್ಯಪ್ ಅವರು ಮತ್ತು ಈ ಬ್ರೋಕರೇಜ್ ಕಂಪ್ನಿಗಳು ಎಷ್ಟು ಬೆಳೀತಾ ಇದ್ದಾರೆ ಅಂತ ಅದನ್ನು ಥಿಂಕ್ ಮಾಡಬೇಕು. ಅಟ್ಲೀಸ್ಟ್ ನಾವು 1,500 ಲಾಸ್ಟ್ ಬ್ರೋಕರೇಜ್ ಚಾರ್ಜಸ್ನ ಕೊಡಬೇಕಾಗಿರೋದು. ಇಲ್ಲಿ ಮಂತ್ಲಿ ಪ್ರಾಫಿಟ್ಟು ಲಾಸು ಇಲ್ಲಿ ಬರಿತಾ ಹೋಗ್ತೀವಿ. ಸರಿ, ನಾನು ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ, ಟೋಟಲ್ ಪ್ರಾಫಿಟ್ ಆರ್ ಲಾಸು ನಮಗೆ 10,000 ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ಟೋಟಲ್ ಚಾರ್ಜಸ್ 4,000 ಆಗಿತ್ತು. ನಮಗೆ ಪ್ರಾಫಿಟ್ ಲಾಸ್ ಏನಾಗಿರುತ್ತೆ ಅಂತ ಇಲ್ಲಿ ಬರಿತೀನಿ ಇದನ್ನು. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೋಡಿ ಇದು ಕಂಡೀಷನ್ಸ್ ಏನಪ್ಪ ಅಂದರೆ, ಓನ್ಲಿ 10,000 ಕ್ಯಾಪಿಟಲ್ ಯೂಸು. ಇವಾಗ ನಾಳೆಯಿಂದ 10,000 ಕ್ಯಾಪಿಟಲ್ನ ಡೆಪಾಸಿಟ್ ಮಾಡ್ಕೊಂತೀವಿ. ಇದ್ರ ಮೇಲೆ ಕ್ಯಾಪಿಟಲ್ನ ಡೆಪಾಸಿಟ್ ಮಾಡೋಂಗಿಲ್ಲ. ನಾನು ಆದಷ್ಟು ಇನ್ನೂ 10,000 ಕ್ಯಾಪಿಟಲ್ನ ಡೆಪಾಸಿಟ್ ಮಾಡಿಕೊಂಡ್ರು ಕಮ್ಮಿ ಕ್ಯಾಪಿಟಲ್ನೇ ಟ್ರೇಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಯಾಕಂದರೆ ಸ್ಟಾಪ್ ಲಾಸ್ ದೊಡ್ಡದಾಗಿರುತ್ತೆ. ನಾನು 10,000 ಕ್ಯಾಪಿಟಲ್ ಯೂಸ್ ಮಾಡಿದ ತಕ್ಷಣ 2 ಪಾಯಿಂಟ್ ಕೆಳಗಡೆ ಬರಂಗಿಲ್ಲ, 1,000 ಲಾಸ್ ತೋರಿಸುತ್ತೆ. ಸೊ ಅದರಿಂದ ಕಮ್ಮಿ ಯೂಸ್ ಮಾಡ್ತೀನಿ. ಆದರೂ 10,000 ಮಿನಿಮಮ್ ಕ್ಯಾಪಿಟಲ್. ಇನ್ ಕೇಸ್ 1,000 ಲಾಸ್ ಆಯಿತು ಅಂದರೆ 9,000 ಕ್ಯಾಪಿಟಲ್ ಇರುತ್ತೆ, ಅಷ್ಟರಲ್ಲಿ ಮಾತ್ರ ಟ್ರೇಡ್ ಮಾಡ್ತೀನಿ. 5,000ವರೆಗೂ ಅದರಲ್ಲೇ ಟ್ರೇಡ್ ಮಾಡ್ತೀನಿ. ಇನ್ ಕೇಸ್ 4,000 3,000ವರೆಗೂ ಬಂದುಬಿಟ್ಟು ಮತ್ತೆ 2,000 4,000 ಡೆಪಾಸಿಟ್ ಮಾಡ್ಕೊಂಡು ಆ ಥರ ಟ್ರೇಡ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, 3,000 ಪ್ರಾಫಿಟ್ ಅಂದರೆ 13,000 ಟೋಟಲ್ ಕ್ಯಾಪಿಟಲ್ ಆದರೆ 3,000ನ ವಿತ್ಡ್ರಾ ಮಾಡ್ಕೊತೀವಿ. ಸರಿ, ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಫ್ ಟುಡೇ 1,000 ಲಾಸ್ ಆರ್ ಪ್ರಾಫಿಟ್ 3,000 ದೆನ್ ನೋ ಟ್ರೇಡ್. ಅದೇ ನಮ್ಗೆ 1,000 ಲಾಸ್ ಲಿಮಿಟ್. ನಾನು ಎಷ್ಟಾದರೂ ಟ್ರೇಡ್ ಮಾಡಲಿ, ಟ್ರೇಡ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ನನಗೇನಪ್ಪ ಅಂದರೆ 1,000 ಲಾಸ್ ಆದರೆ ಸಾಕು, ಮತ್ತೆ ನಾನು ಟ್ರೇಡ್ ಮಾಡಲೇಬಾರ್ದು. ಕೈಟ್ ಆ್ಯಪಲ್ಲಿ ಕಿಲ್ ಸ್ವಿಚ್ ಆಪ್ಷನ್ ಇದೆ. ಆ ಕಿಲ್ ಸ್ವಿಚ್ನ ಹೊತ್ತಿ ಮತ್ತೆ ಟ್ರೇಡೇ ಮಾಡಲ್ಲ. 3,000 ಪ್ರಾಫಿಟ್ ಬಂದರೆ ಮತ್ತೆ ನೋ ಟ್ರೇಡ್. ಮತ್ತು 2,000ವರೆಗೂ ಪ್ರಾಫಿಟ್ ಬಂದಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಇದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ನಾನು ಇಲ್ಲಿ ಬೈ ಮಾಡಿದ್ದೀನಿ. ಇಲ್ಲಿ 1,000 2,000ವರೆಗೂ ಪ್ರಾಫಿಟ್ ಹೋಗಿದೆ. ಆದರೆ ಇನ್ನೂ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಇರೋದ್ರಿಂದ ಸೆಲ್ಲರ್ಸ್ ಮೇಲ್ಗಡೆ ಹೋಗಿ ಕೊಡ್ತಿಲ್ಲ. ನನಗೆ 2,000ನೇ ಪ್ರಾಫಿಟ್ ಇರೋದು. ನಾನೇನು ಮಾಡ್ತೀನಿ, 3,000 ಕೊಡೋವರೆಗೂ ಇಲ್ಲಿ ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ 2,000 ಪ್ರಾಫಿಟ್ ಬಂದರೂ ಸಾಕು, ನಾನು 2,000ಕ್ಕೆ ಎಕ್ಸಿಟ್ ಆಗ್ತೀನಿ. ಆದರೆ 1,800 1,900 ಇದ್ರೂ ನಾನು ಎಕ್ಸಿಟ್ ಆಗಲ್ಲ. ಯಾಕಂದರೆ ನಾವು ಲಾಸ್ ಜಾಸ್ತಿ ಮಾಡ್ಕೊತಾ ಹೋಗ್ತೀವಿ, ಪ್ರಾಫಿಟ್ ಬಂದಾಗ ಬೇಗ ಎಕ್ಸಿಟ್ ಆಗ್ಬಿಡ್ತೀವಿ. ಇದು ನಿಮಗೂ ಆಗಿದೆ ಅಂತ ನನಗೆ ಗೊತ್ತು. ಸೊ ಆದ್ದರಿಂದ ಬೇಕಾದರೆ ಲಾಸ್ ಆಗೋಗ್ಬಳಿ 2,000 ಮೇಲೆ ಹೋದ್ರೆ ಬುಕ್ ಮಾಡೋದು. 1,000 ಲಾಸ್ ಆದರೆ ಎಕ್ಸಿಟ್ ಆಗ್ತೀನಿ.
ಸೊ ಮತ್ತೆ 1000 2000 ಹೋಗಿರುತ್ತೆ. 1000ನ ಟ್ರೈಲಿಂಗ್ ಎಸ್ ಇಟ್ಕೊಂಡು 1000 ಮತ್ತೆ ಕೆಳಗಡೆ ಬಂದ್ರೆ 1000 ಪ್ರಾಫಿಟ್ ಆಗುತ್ತೆ. ಮತ್ತೆ ಬೇಕಾದ್ರೆ ಟ್ರೇಡಿಂಗ್ ತಗೊಂಡು 2000 ಪ್ರಾಫಿಟ್ ಮಾಡ್ಕೋಬಹುದು. ಮತ್ತೆ ಏನಪ್ಪಾ ಅಂದ್ರೆ 1000 ಲಾಸ್ ಮೇಲ್ಗಡೆ ಹೋಗಬಾರ್ದು. ಮತ್ತೆ ನೆಕ್ಸ್ಟ್ ಪಾಯಿಂಟು, ಟ್ರೇಡ್ ವೆನ್ ಯುವರ್ ಸೆಟಪ್ ಕಮಿಂಗ್, ಡು ನಾಟ್ ಗೋ ಫಾರ್ಮ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದು ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಅಷ್ಟೇ, ಮಾರ್ಕೆಟ್ ನಾನು ಎಲ್ಲಿ ಬೈ ಮಾಡಬೇಕು ಅಂತ ಇರ್ತೀನಿ, ಇನ್ನೂ ಅಲ್ಲಿ ಬಂದಿರಲ್ಲ, ಆದಷ್ಟು ಬೇಗ ಬೈ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಮಂತ್ ಅದನ್ನ ಕಂಪಲ್ಸರಿ ಮಾಡಲ್ಲ. ಮತ್ತೆ 2 to 3 ಡೇಸ್ ಕಂಟಿನ್ಯೂಸ್ ಲಾಸ್, ನೋ ಪ್ರಾಬ್ಲಮ್, ಡೋಂಟ್ ಫೈಟ್ ದ ಮಾರ್ಕೆಟ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೋಮವಾರ, ಮಂಗಳವಾರ, ಬುಧವಾರ 1000 ಬೇಕಾದ್ರೆ ಲಾಸ್ ಆಗೋಗ್ಬಿಡಿ. 1000 ಲಾಸ್ ಆದಮೇಲೆ ಓವರ್ ಟ್ರೇಡಿಂಗ್ ಅಂತೂ ಮಾಡೋದೇ ಇಲ್ಲ. ನಾನು 1000 ಲಾಸ್ ಆಗಿದ ತಕ್ಷಣನೇ ನನ್ನ ಕೈ ಕಿಲ್ ಸ್ವಿಚ್ಗೆ ಹೋಗಬೇಕು. ಇದೇ ನನ್ನ ಮೈಂಡಲ್ಲಿ ತುಂಬ ಇದನ್ನ ಹೇಳ್ತೀನಿ. ಬೇಕಾದ್ರೆ ಲಾಸ್ ಆಗಲಿ, ಆದರೆ 1000 ಲಾಸ್ ಮೇಲೆ ಓವರ್ ಟ್ರೇಡ್ ಮಾಡಬಾರ್ದು. ಮತ್ತೆ 20 ಡೇಸ್ ಟ್ರೇಡಿಂಗ್, 30 ಡೇಸ್ ಲಾಸ್, 1000, 7 ಡೇಸ್ ಪ್ರಾಫಿಟ್, 3000, ಬಟ್ ಯು ವಿಲ್ ಬಿ ಪ್ರಾಫಿಟೇಬಲ್ ಟ್ರೇಡರ್. ಫಾರ್ ಎಕ್ಸಾಂಪಲ್ ಅಂದರೆ ಪ್ರಾಫಿಟು 8000 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ ಕೇಳಿ. ನೋಡಿ, ನವೆಂಬರ್ ಮಂತಲ್ಲಿ ಟೋಟಲು 20 ಡೇಸ್ ಟ್ರೇಡಿಂಗ್ ವರ್ಕಿಂಗ್ ಡೇಸ್ ಇದೆ. ಅದರಲ್ಲಿ ನಾವು ಒಂದೊಂದು ಟ್ರೇಡ್ ಅಂತ ತೊಗೊಂಡ್ರು 20 ಟ್ರೇಡ್ಸ್ನ ತೊಗೋಬೋದು ಅಲ್ವಾ. ಅದರಲ್ಲಿ ನಮಗೆ 13 ಟ್ರೇಡ್ಸ್ ಲಾಸ್ ಆಗೋಗ್ಬಿಡಿ. 13 ಟ್ರೇಡ್ ಇಂಟು 1000 ಅಂದ್ಕೊಂಡ್ರು ನಮಗೆ 13,000 ರೂಪಾಯಿ ಲಾಸ್ ಆಗುತ್ತೆ. ಸರಿನಾ, 13,000 ರೂಪಾಯಿ ಲಾಸ್ ಆಗುತ್ತೆ. 13 ಟ್ರೇಡ್ ತಗೊಂಡು 7 ಟ್ರೇಡ್ ತೊಗೊಂಡ್ರೆ ನಮಗೆ ಇನ್ನು ಮಿಕ್ಕಿರೋ 7 ಟ್ರೇಡ್ ಪ್ರಾಫಿಟ್ ಆದ್ರೂ 21,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸರಿನಾ, ಈ ಚಾರ್ಟ್ನ ನಾನು ಬೇಕಾದ್ರೆ ಪಕ್ಕ ನಿಮಗೆ ಕೊಡ್ತೀನಿ. ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ. 21,000 ಪ್ರಾಫಿಟ್ ಆಗಿ ನಮಗೆ ಇದರಲ್ಲಿ 13,000 ಮೈನಸ್ ಆದ್ರೂ ನಮಗೆ 8,000 ರೂಪಾಯಿ ಮಂತ್ ಎಂಡಲ್ಲಿ ನಾವು ಪ್ರಾಫಿಟಲ್ಲಿ ಇರ್ತೀವಿ. ಇದರಲ್ಲಿ ಬ್ರೋಕರೇಜ್ 1,000 ಹೋದ್ರು 7,000 6,000 ಪ್ರಾಫಿಟಲ್ಲಿ ಇರ್ತೀವಿ. ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ 20 ಟ್ರೇಡಲ್ಲಿ ನಾವು 7 ಟ್ರೇಡ್ನ ಟ್ರೇಡ್ನ ಮಾಡ್ಕೋಬೇಕು, 3,000 ಅಂತ ಅಷ್ಟೇ. ಇನ್ ಕೇಸ್ ನಾವು 5 ಟ್ರೇಡ್ನ ಪ್ರಾಫಿಟ್ ಮಾಡ್ಕೊಂಡ್ಬಿಟ್ಟು ನಾವು ಬ್ರೇಕ್ ಇವನಲ್ಲಿ ಇರ್ತೀವಿ. ಈ ಕಡೆ ಲಾಸಲ್ಲೂ ಇರಲ್ಲ, ಪ್ರಾಫಿಟಲ್ಲೂ ಇರಲ್ಲ. 5 ಟ್ರೇಡ್ ಒಳ್ಳೆ ಟ್ರೇಡ್ನ ಹುಡುಕೊಂಡ್ಬಿಟ್ರೆ ನಮ್ಮ ಮಿಕ್ಕಿದ್ದು ಟ್ರೇಡ್ ಟೆನ್ಷನ್ ಇಲ್ದಂಗೆ ಆಡ್ಬೋದು. ಬೇಕಾದ್ರೆ 1,000 ಅಂತ 15 ಟ್ರೇಡ್ ಲಾಸಲ್ಲಿ ಹೋಗಿ, ಅದೇ ನಾವು 7 ಟ್ರೇಡ್ ಪ್ರಾಫಿಟ್ 3,000 ಮಾಡ್ಕೊಂಡ್ಬಿಟ್ರೆ ನಾವು ಆಲ್ರೆಡಿ ಪ್ರಾಫಿಟಲ್ಲಿ ಇದೀವಿ ಅಂತ ಇನ್ನು ಮಿಕ್ಕಿದ 13 ಟ್ರೇಡ್ 1,000 ಬೇಕಾದರೂ ಲಾಸ್ ಆಗಲಿ. ಸರಿನಾ, ನಮಗೆ 2-3 ಟ್ರೇಡ್ ಲಾಸ್ ಆಗಿ 1 ಟ್ರೇಡ್ ಪ್ರಾಫಿಟ್ ಆದರೂ ನಾವು ಆರಾಮಾಗಿರ್ಬೋದು. ಆದರೆ ಓವರ್ ಟ್ರೇಡಿಂಗ್ ಮಾತ್ರ ಮಾಡಬಾರ್ದು. ಇದು ಗೊತ್ತಾಗಿದೆ ನಿಮಗೆ ಅಂತ ಅನ್ಕೊಂತೀನಿ. ಇದು ಗೊತ್ತಾಗಿದ್ರೆ ಅಟ್ಲೀಸ್ಟ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮಗೂ ಇನ್ನೂ ವೀಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ಮತ್ತೆ ಡೋಂಟ್ ಲೂಸ್ ಯುವರ್ ಕ್ಯಾಪಿಟಲ್. ಅದೇ ಓವರ್ ಟ್ರೇಡ್ ಮಾಡಿದ್ರೆ 10,000 ಕ್ಯಾಪಿಟಲ್ ಡೆಪಾಸಿಟ್ ಮಾಡ್ಕೊಂಡಿದ್ದೀವಿ, ಲಾಸ್ ಆಗಿದ ತಕ್ಷಣ ಎಲ್ಲ ಕ್ಯಾಪಿಟಲ್ ಯೂಸ್ ಮಾಡಿ ಫುಲ್ ಟ್ರೇಡ್ ಮಾಡಿಬಿಟ್ಟು ಅಕೌಂಟ್ ಬ್ಲೋ ಮಾಡ್ಕೊಂಬಿಡೋದು. ಎಲ್ಲ ಕ್ಯಾಪಿಟಲ್ನು ಲೂಸ್ ಮಾಡ್ಕೋಬಾರ್ದು, ಕ್ಯಾಪಿಟಲ್ನ ಉಳಿಸ್ಕೊಳ್ಳಬೇಕು. ಡೋಂಟ್ ಬೈ ಎನಿ ಕೋರ್ಸಸ್ ಇನ್ ಸೋಷಿಯಲ್ ಮೀಡಿಯಾ. ಸುಮ್ಮನೆ ಯಾವುದಾದ್ರು ಕೋರ್ಸ್ನ ಪ್ಲೀಸ್ ತಗೋಬೇಡಿ, ನಂತರ ಹಾಳು ಮಾಡ್ಕೋಬೇಡಿ. ಕೋರ್ಸ್ನ ತಗೊಂಡ್ರೆ ನೀವು ಕಲಿಯೋ ಉದ್ದೇಶಕ್ಕೋಸ್ಕರ ಕೋರ್ಸ್ನ ತಗೊಳ್ಳಿ. ಸುಮ್ಮನೆ ಅವರು ಕಾಲ್ ಟಿಪ್ಸ್ ಕೊಡ್ತಾರೆ, ನಾನು ಇದರಲ್ಲಿ ಪ್ರಾಫಿಟಬಲ್ ಆಗ್ಬೋದು ಅಂತ ತೊಗೊಂಡ್ರೆ ಇದರಲ್ಲಿ ಲಾಸ್ ಆಗ್ತಿರೋದು ಹೊರತು ಬಿಟ್ಟು ನೀವು ಅದರಲ್ಲೂ ಲಾಸ್ ಮಾಡ್ಕೊತೀರಾ. ಮತ್ತು ಡೈಲಿ ಮೇಂಟೈನ್ ದ ಲೆಡ್ಜರ್. ನೀವು ಟ್ರೇಡ್ ಮಾಡ್ತಾ ಇದ್ದರೆ ದಯವಿಟ್ಟು ಇವತ್ತಿನ ದಿನ ಏನು ಮಾಡ್ತಿದ್ದೀರಾ, ಏನು ತಪ್ಪು ಮಾಡಿದೆ, ಏನು ಒಳ್ಳೇದು ಮಾಡಿದೆ ಅದನ್ನು ಬರೆಯೋದನ್ನು ಮರಿಬೇಡಿ. ಇಫ್ ಟುಡೇ ಈಸ್ ಯುವರ್ ಮೂಡ್ ಆರ್ ಹೆಲ್ತ್ ನಾಟ್ ವೆಲ್, ಡೋಂಟ್ ಟ್ರೇಡ್. ಇವತ್ತು ನಿಮ್ಮ ಹೆಲ್ತ್ ಸರಿಗಿಲ್ಲ, ಇಲ್ಲ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿದೆ, ಜಗಳ ಆಗಿದೆ ಅಂದರೆ ದಯವಿಟ್ಟು ಟ್ರೇಡ್ನ ಮಾಡೋಕೆ ಹೋಗಬೇಡಿ. ಇದು ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗುತ್ತೆ. ಅವತ್ತಿನ ದಿನ ಮಾರ್ಕೆಟೇ ನೋಡೋಕೆ ಹೋಗಬೇಡಿ. ಮತ್ತು ಕೆಲವೊಂದು ಗೋಲ್ಡನ್ ರೂಲ್ಸ್ ಇದಾವೆ ಟ್ರೇಡಿಂಗಲ್ಲಿ. ಅದರಲ್ಲಿ ಟ್ರೇಡಿಂಗ್ ಇಸ್ 80% ಪೇಷನ್ಸ್, 20% ಈಸ್ ಎಕ್ಸಿಕ್ಯೂಷನ್. ಪೇಷನ್ಸು 80% ಇರಬೇಕು, 20% ಮಾತ್ರ ಎಕ್ಸಿಕ್ಯೂಷನ್. ಮೋರ್ ಟ್ರೇಡ್ಸ್ ಮೋರ್ ಲಾಸಸ್, ಲೆಸ್ ಟ್ರೇಡ್ಸ್ ಲೆಸ್ ಪ್ರಾಫಿಟ್ಸ್. ಕಮ್ಮಿ ಟ್ರೇಡ್ ಮಾಡಿದಷ್ಟು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಫೋಕಸ್ ಆನ್ ಲರ್ನಿಂಗ್ ನಾಟ್ ಅರ್ನಿಂಗ್. ನಾನು ಆಲ್ರೆಡಿ ಇದು ಹಿಂದೆಗಡೆ ವೀಡಿಯೋಲೆಲ್ಲ ಹೇಳಿರೋದ್ರಿಂದ ಬೇಗ ಹೇಳ್ತಾ ಇದ್ದೀನಿ. ಥಿಂಕ್ ಲೈಕ್ ಎ ಹಂಟರ್ ನಾಟ್ ಎ ಗ್ಯಾಂಬ್ಲರ್. ನೆವರ್ ಚೇಸ್ ಎ ಟ್ರೇಡ್. ಇಫ್ ಯು ಮಿಸ್ಡ್, ಬಿ ಪೇಷನ್ಸ್, ಥಿಂಕ್, ಪ್ಲಾನ್ ಆ್ಯಂಡ್ ಪ್ರಿಪೇರ್ ಫಾರ್ ನೆಕ್ಸ್ಟ್ ಮೂವ್. ಯು ನೀಡ್ ಮೋರ್ ಡಿಸಿಪ್ಲಿನ್ ನಾಟ್ ಕ್ಯಾಪಿಟಲ್. ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು. ಯು ನೀಡ್ ಮೋರ್ ಪೇಷನ್ಸ್ ನಾಟ್ ಸ್ಟಾಕ್ಸ್. ಯು ನೀಡ್ ಮೋರ್ ಕನ್ಸಿಸ್ಟೆನ್ಸಿ ನಾಟ್ ಸ್ಟ್ರಾಟಜಿ. ಯು ನೀಡ್ ಮೋರ್ ಕಾಮ್ನೆಸ್ ನಾಟ್ ಎಕ್ಸೈಟ್ಮೆಂಟ್. ತುಂಬ ಕಾಮಾಗಿರಬೇಕು, ಮೈಂಡ್ ಮಾತ್ರ ತುಂಬ ಕಂಟ್ರೋಲಲ್ಲಿರಬೇಕು. ರೀಲ್ಸ್ನ ತುಂಬ ತಳ್ತಾ ಇರೋದು, ಪಾರ್ನ್ ವೀಡಿಯೋಸ್ನ ನೋಡೋದು, ಮೊಬೈಲಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ. ಇದರಿಂದ ನಮ್ಮ ಮೈಂಡ್ ಮೆಂಟಲ್ ಹೆಲ್ತ್ ತುಂಬ ಕೆಟ್ಟಾಗುತ್ತೆ. ಸೊ ದಯವಿಟ್ಟು ನಿಮ್ಮ ಮೆಂಟಲ್ ಹೆಲ್ತ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಟ್ರೇಡಿಂಗ್ ಆಲ್ಮೋಸ್ಟ್ ಕರೆಕ್ಟಾಗಿ ಆಗುತ್ತೆ. ಇದು ನನಗೂ ತುಂಬ ಪ್ರಾಬ್ಲಮ್ ಕಾಡ್ತಿತ್ತು. ಸೊ ಆದ್ದರಿಂದ ನಾನು ರೀಲ್ಸ್ನ ದಿನಕ್ಕೆ 10 ನಿಮಿಷ, ಹೈಯೆಸ್ಟ್ ಅಂದರೆ ಅರ್ಧ ಗಂಟೆ ಅಷ್ಟೇ ಯೂಸ್ ಮಾಡ್ತಿರೋದು. ಸೊ ನಿಮ್ಮ ಮೈಂಡು ಕರೆಕ್ಟಾಗಿ ಕೂಲಾಗಿ ಇಟ್ಕೊಳ್ಳಿ, ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ. ಮತ್ತು ಒಂದು ಟಾಪ್ 1% ಟ್ರೇಡರ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಅದೇ ಅವ್ರು ಪೇಷನ್ಸ್ ಆಗಿರ್ತಾರೆ, ಹಾರ್ಡ್ ವರ್ಕಿಂಗ್, ನೋ ಗ್ರೀಡ್, ಸ್ಟ್ರಾಂಗ್ ಮೈಂಡ್ ಸೆಟ್, ಕಾನ್ಫಿಡೆನ್ಸ್. ನಮ್ಮಂಥ 99% ಟ್ರೇಡರ್ಸ್ ಮೈಂಡ್ ಸೆಟ್ ಹೆಂಗಿರುತ್ತಪ್ಪ ಅಂದರೆ ಫಿಯರು, ವೀಕ್ ಮೈಂಡ್ ಸೆಟ್ಟು, ಗ್ರೀಡು, ಲೇಸಿನೆಸ್ಸು, ಇಂಪೇಷನ್ಸ್ ಇವು. ಸರಿ, ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಅದೇ ಇದರಲ್ಲಿ ನಾವು ಯಾವ ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತಿದ್ದೀವಿ ಅಂತ ಸಿ ತಗೊಂಡ್ವಾ, ಪುಟ್ ತಗೊಂಡ್ವಾ ಅಂತ, ಎಷ್ಟು ಟ್ರೇಡ್ ತಗೊಂಡ್ವಿ ಅಂತ ನಾನು ಆಲ್ಮೋಸ್ಟ್ ಇಲ್ಲಿ ಒಂದು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಆದರೆ 1,000 3,000 ಇಷ್ಟೇ. 1,000 ಲಾಸ್, 3,000 ಪ್ರಾಫಿಟು. ಮತ್ತು ಸೆಟಪ್ ಟ್ರೇಡ್ ನಾವು ಏನು ಅನ್ಕೊಂಡಿರ್ತೀವಿ ಆ ಸೆಟಪಲ್ಲಿ ತಗೊಂಡ, ಅದು ಇಂಪಾರ್ಟೆಂಟು. ಮತ್ತು ಇಲ್ಲಿ ಕಮೆಂಟ್ಸು ಏನು ರಾಂಗ್ ಮಾಡಿದೆ, ಏನು ಕರೆಕ್ಟಾಗಿ ಮಾಡಿದೆ ಅದನ್ನ ಇಲ್ಲಿ ಬರೀಬೇಕು. ಇದರಲ್ಲಿ ಸ್ಟಾರ್ಟಾಗಿ ಬರಬೇಕು. ಡೈರಿ ಮಾತ್ರ ಕರೆಕ್ಟಾಗಿ ನಾನಂತೂ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತು ಇದು ಯಾಕಪ್ಪ ಏನಿದು ಅಲ್ಲಿ ಬೇರೆ ಬರ್ದು ಇಲ್ಲಿ ಬೇರೆ ಯಾಕೆ ವೀಕ್ಲಿ ಬರೀಬೇಕು ಅಂತಂದರೆ, ನಿಜ ನಾವು ಈ ವೀಕಲ್ಲಿ ಏನು ಪ್ರಾಬ್ಲಮ್ ಮಾಡಿರ್ತೀವಿ ಅಂತ ನಾವು ಸಾಟರ್ಡೆ ಸಂಡೇ ಕೂತ್ಕೊಂಡು ನಮ್ಮ ಬಗ್ಗೆ ನಾವೇ ಸ್ವಲ್ಪ ವೆರಿಫೈ ಮಾಡಿದಾಗ ನಾವು ಏನು ತಪ್ಪು ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ನಾವು ಕರೆಕ್ಟ್ ಮಾಡ್ಕೋಬೋದು. ಸರಿ, ಆದ್ದರಿಂದ ಇದು ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ನಾವು ಏನೇನು ಮಾಡಿದ್ವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇಲ್ಲಿ ಬರಿತೀನಿ. ಫೈನಲ್ ಪ್ರಾಫಿಟ್ ಆರ್ ಲಾಸ್ ಏನಾಗಿದೆ ಅದನ್ನು ಬರಿತೀನಿ ಇಲ್ಲಿ. ಸೊ ನಿಮಗೆ ನವೆಂಬರ್ ಮಂತಲ್ಲಿ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದೆ ಅನ್ಕೊಂತೀನಿ. ಸಿಂಪಲ್ ಇಷ್ಟೇ, ಕೈಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮಾರ್ನಿಂಗ್ ಒಂದು ಟ್ರೇಡ್ನ ತೊಗೊಳ್ತೀನಿ, ಅದರಲ್ಲಿ 1,000 ಲಾಸ್ ಆದರೆ ಕಿಲ್ ಸ್ವಿಚ್ ಎಂಟ್ರಿ ಮಾಡ್ತಾ ಇರೋದೆ, ನೋ ಟ್ರೇಡ್. ಮತ್ತೆ 3,000 ಪ್ರಾಫಿಟ್ ಆಯಿತು, ನೋ ಟ್ರೇಡ್. ಮತ್ತೆ ಅಷ್ಟೇ. ಎಷ್ಟು ನಾವು ಕಮ್ಮಿ ಟ್ರೇಡ್ ತೊಗೊಳ್ತೀವಿ ಅಷ್ಟು ಪ್ರಾಫಿಟ್ ಆಗೇ ಆಗ್ತೀವಿ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ನಾನು ಓವರ್ ಟ್ರೇಡಿಂಗಿಂದ ಒಂದು ಆಚೆ ಬಂದುಬಿಟ್ರೆ ಸಾಕು. ಮಂತು ಬೇಕಾದ್ರೆ ನನಗೆ 20 ದಿವಸ ಟ್ರೇಡಲ್ಲಿ 18 ಟ್ರೇಡು ಲಾಸ್ ಆಗೋಗ್ಬಿಡಿ, ಪ್ರಾಬ್ಲಮ್ ಏನಿಲ್ಲ. ಆದರೆ ನನ್ನ ಡಿಸಿಪ್ಲಿನ ಬಿಡಬಾರ್ದು. ಅಟ್ಲೀಸ್ಟ್ 1 ಮಂತ್ ಆದರೂ ನಾನು ಏನು ಅನ್ಕೊಂಡಿರ್ತೀನಿ ಅದನ್ನು ಫಾಲೋ ಮಾಡಬೇಕು. ನನಗೆ ಅದೇ
ತುಂಬ ಇಂಪಾರ್ಟೆಂಟು. ಸೊ ನೀವು ನನ್ನ ಜೊತೆ ಈ ಥರ ಟ್ರೇಡಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಯೂಸ್ ಆಗುತ್ತೆ ಅದನ್ನ ಮಾಡಿ, ನಿಮ್ಮ ಸ್ಟ್ರಾಟಜಿ ಪ್ರಕಾರ ನೀವು ಯೂಸ್ ಮಾಡಿ. ಟ್ರೇಡಿಂಗ್ ಪ್ಲಾನ್ ಮಾಡಲೇಬೇಕು, ಡಿಸಿಪ್ಲಿನ್ ಆಗಿರಲೇಬೇಕು. ಇಲ್ಲ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಟ್ರೇಡ್ ತಗೊಂತಿದ್ದೀರಿ ಅಂದರೆ ನಾನು ಮೊದಲು ಏನೇನು ತಪ್ಪು ಮಾಡಿದ್ದೀನೋ ನೀವು ಅದನ್ನ ಇವಾಗ ಮಾಡ್ತಿದ್ದೀರಿ ಅಂತ. ಅಟ್ಲೀಸ್ಟ್ ಸ್ವಲ್ಪ ನಾನು 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀವು ನನಗಿಂತ ಕೆಳಗಡೆ ಇದ್ರೆ ನನ್ನ ಮಾತನ್ನ ಕೇಳಿದ್ರೆ ಒಂದಲ್ಲ ಒಂದು ರೀತಿಲಿ ಒಳ್ಳೇದು ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನವೆಂಬರ್ ಮಂತು ಎಲ್ಲರದು ಒಳ್ಳೇದಾಗಿ ಹೋಗಲಿ, ಎಲ್ಲರದು ಪ್ರಾಫಿಟ್ ಆಗಲಿ ಅಂತ ಆ ದೇವರ ಹತ್ರ ಬೇಡ್ಕೊತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.